ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಲ್ಲಿ ವಿಶ್ವದ ದೊಡ್ಡಣ್ಣ ಅಂತಾನೆ ಅನ್ಸ್ಕೊಂಡಿರುವಂತಹ ಅಮೆರಿಕ ಇಸ್ರೇಲ್ನ ಬೆನ್ನೆಲುಬಾಗಿ ನಿಲ್ತು. ಈಗ ಇರಾನ್ ಇಸ್ರೇಲ್ ಅಮೆರಿಕ ಇವರ ನಡುವೆ ನಡೀತಾ ಇರುವಂತಹ ಯುದ್ಧದಿಂದ ಭಾರತಕ್ಕೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ಈಗ ಕಮರ್ಷಿಯಲ್ ಗ್ಯಾಸ್ಗಳ ಕೊರತೆ ಆಗ್ತಾ ಇದ್ರೆ ಈ ಯುದ್ಧದಿಂದ ಈಗ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಒದ್ದಾಡ್ತಾ ಇದ್ರೆ ಪೆಟ್ರೋಲ್ಗಾಗಿಯೂ ಕೂಡ ಜನ ಈಗ ಪರದಾಡ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಮಧ್ಯೆ ನಡೀತಾ ಇರುವಂತಹ ಈ ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಭಾರತದಲ್ಲಿ ಸೈಡ್ ಎಫೆಕ್ಟ್ ಬೀರ್ತಾ ಇರೋದು ಅತಿ ಘೋರವಾಗಿದೆ. ಅತ್ತ ಕಮರ್ಷಿಯಲ್ ಗ್ಯಾಸ್ಗಳು ಸಿಗದೆ ಹೋಟೆಲ್ಸ್ ಬಂದಾಕಿದ್ರೆ ಇತ್ತ ಪೆಟ್ರೋಲ್ ಸಿಗ್ತಾ ಇಲ್ಲ. ಇಂಡಿಯನ್ ಆಯಿಲ್ ಅಂಡ್ HP ಪೆಟ್ರೋಲ್ ಬಂಕ್ಗಳಲ್ಲಿ ತೈಲದ ಅಭಾವ ಹೆಚ್ಚಾಗ್ತಾ ಇದೆ. ಕೃತಕ ಅಭಾವ ಸೃಷ್ಟಿಯ ಅಥವಾ ನಿಜವಾಗ್ಲೂ ಇದು ಖಾಲಿನ ಪೆಟ್ರೋಲ್ ಅನ್ನೋದು ಕೂಡ ಜನರಲ್ಲಿ ಆತಂಕ ಮೂಡಿಸ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಪರಿಶೀಲಿಸಬೇಕು. ಡೀಸೆಲ್ ಆಗಿರಬಹುದು, ಪೆಟ್ರೋಲ್ ಇಲ್ಲದೆ ವಾಪಸ್ ಹೋಗ್ತಾ ಇರುವಂತಹ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಇರಾನ್ ಇಸ್ರೇಲ್ ಯುದ್ಧ ಭಾರತ ಯಾವ ರೀತಿಯಾಗಿ ಎಫೆಕ್ಟ್ ಬೀರ್ತಾ ಇದೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ಈಗ ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ ಮಾಲೀಕರು ಕಮರ್ಷಿಯಲ್ ಸ್ಟ್ರೀಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಘಟನೆಗಳು ನಡೆದು ಹೋಯಿತು. ಎಷ್ಟೋ ಜನ ಸೌದೆಗಳ ಮುಖಾಂತರ ಅಡುಗೆ ಮಾಡ್ತಾ ಈಗ ಜೀವನವನ್ನು ಸಾಗಿಸ್ತಾ ಇದ್ದಾರೆ, ಹೋಟೆಲ್ಗಳನ್ನು ಸಾಗಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಗ್ಯಾಸ್ಗಳು ಕೂಡ ಸಿಗದೆ ಹೋಯಿತು. ಆದರೆ ಈಗ ಪೆಟ್ರೋಲ್ ಡೀಸೆಲ್ ಕೂಡ ಸಿಗ್ತಾ ಇಲ್ಲ, ಜನರು ಪರದಾಡ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿ ಆಗಿರೋದ್ರಿಂದ ಈಗ ದೊಡ್ಡಬಳ್ಳಾಪುರದ 3 ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಬೋರ್ಡನ್ನು ಹಾಕ್ಬಿಟ್ಟಿದ್ದಾರೆ. ಹಾಕಿದ್ರೆ ಈ ಸರೌಂಡಿಂಗ್ನಲ್ಲಿ ಪೆಟ್ರೋಲ್ ಸಿಗದೇ ಇರುವಂತಹ ಸಾರ್ವಜನಿಕರು, ಅಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಈಗಾಗಲೇ ನಾವು 3ನೇ ಪೆಟ್ರೋಲ್ ಬ್ಯಾಂಕ್ ಇದನ್ನು ಹುಡುಕ್ತಾ ಇರೋದು. ಈಗಾಗಲೇ 3 ಪೆಟ್ರೋಲ್ ಬ್ಯಾಂಕ್ಗಳಲ್ಲೂ ಪೆಟ್ರೋಲ್ ಇಲ್ಲ ಅನ್ನೋಂಥ ಮಾಹಿತಿ ಕೊಡ್ತಾನೆ ಇದೆ. ಪೆಟ್ರೋಲ್ ಇಲ್ಲ ಅನ್ನೋ ಬೋರ್ಡ್ಗಳನ್ನ ಕಟ್ಟು ಇಲ್ಲಿ ಜನಗಳು ಬಂದಂಥವ್ರು ವಾಪಸ್ ಕಳಿಸ್ತಾ ಇದ್ದಾರೆ. ಏನು ಯುದ್ಧ ಪರಿಣಾಮ ಬೀರಲಿಲ್ಲ. ಮೊದಲು ಗ್ಯಾಸ್ ಮೇಲೆ ಬೀರ್ತು, ಈಗ ತೈಲದ ಮೇಲೆ ಕೂಡ ಬೀಳ್ತಾ ಇದೆ. ಇದೇನು ಕೃತಕ ಅಭಾವ ಸೃಷ್ಟಿ ಮಾಡಿ ಕಾಳಸಂತೆಯಲ್ಲಿ ಮಾರ್ಕೊಳ್ಳೋದು, ಇಲ್ಲ ಬೆಲೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಮಾಡ್ತಾ ಇದ್ದಾರಾ ಇಲ್ವೋ ಅದ್ರ ಕಡೆ ಕೂಡ ಅಧಿಕಾರಿಗಳು ಗಮನ ಹರಿಸಬೇಕಾಗ್ತದೆ. ಈ ಟ್ರಂಪ್ನ ಉಚ್ಚಾಟಕ್ಕೆ ಇವತ್ತು ಇಡೀ ಜಗತ್ತು ತತ್ತರಿಸ್ತಾ ಇದೆ. ಇವ್ರು ಯುದ್ಧಗಳು ಮಾಡಿ ಇವ್ರದ್ದು ಸರ್ವಾಧಿಕಾರಿ ಸಾಧನೆ ಮಾಡಕ್ಕೆ ಹೋಗಿ ಇವತ್ತು ಅದನ್ನು ಜಗತ್ತು ತತ್ತರಿಸಂಗೆ ಮಾಡಿದ್ದಾರೆ. ಈ ಕೂಡಲೇ ಸರ್ಕಾರ, ಕೇಂದ್ರ ಸರ್ಕಾರ ಏನಿದೆ ಅದನ್ನ ಮಧ್ಯಪ್ರವೇಶಿಸಬೇಕು. ಏನು ನಿಜವಾಗ್ಲೂ ಪೆಟ್ರೋಲು ಗ್ಯಾಸು ಇದೆಲ್ಲ ಕೃತಕ ಅಭಾವ ಸೃಷ್ಟಿ ಆಗ್ತಾ ಇರೋದ, ನಿಜವಾಗ್ಲೂ ಸಮಸ್ಯೆ ಇದೆಯಾ ಅನ್ನೋದನ್ನ ಹೇಳಿ ಜನಗಳನ್ನ ಈ ಸಮಸ್ಯೆಯಿಂದ ಪಾರು ಮಾಡಬೇಕು ಅಂತ ಆಗಿದೆ. ನೋಡಿ, ಈಗ ದೊಡ್ಡಬಳ್ಳಾಪುರದ 3 ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಯಾವುದೂ ಇಲ್ಲ. 3 ದಿನದಿಂದ ಸತತವಾಗಿ ಒಂದಲ್ಲ ಎರಡಲ್ಲ 3 ದಿನದಿಂದ ಸ್ಟಾಕ್ ಬಂದಿಲ್ಲ ಅಂತ ಬಂಕರ್ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಇಂಡಿಯನ್ ಆಯಿಲ್ ಆಗಿರಬಹುದು, HP ಪೆಟ್ರೋಲ್ ಬಂಕ್ಗಳಲ್ಲಾಗಿರಬಹುದು, ತೈಲದ ಅಭಾವ ಹೆಚ್ಚಾಗಿ ಕಾಡ್ತಾ ಇದೆ. ಈಗ ದೊಡ್ಡಬಳ್ಳಾಪುರದಲ್ಲಿ ಆಗ್ತಾ ಇರುವಂತಹ 3 ಪೆಟ್ರೋಲ್ ಬಂಕ್ನ ಗತಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಆವರಿಸಬಹುದು. ಹಾಗಾಗಿ ಇದು ಕೃತಕ ಅಭಾವ ಸೃಷ್ಟಿಯಾಗಿದ್ವಾ ಅಥವಾ ನಿಜವಾಗ್ಲೂ ಖಾಲಿ ಆಗಿದೆಯಾ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿಗಳು. ಅರ್ಥವಾಗ್ತಾ ಇಲ್ಲ, ಅಥವಾ ಮುಂದೆ ಒಂದಿನ ಪೆಟ್ರೋಲ್ ಸಿಗಲ್ಲ ಅವಾಗ ನಿಟ್ಟಿನಲ್ಲಿ ಬಿಡೋಣ ಅನ್ನೋ ರೀತಿಯಲ್ಲಿ ಏನಾದರೂ ಪೆಟ್ರೋಲ್ ಸ್ಟಾಕನ್ನು ಇಟ್ಕೊಂಡಿದ್ದಾರಾ ಏನು, ಅಥವಾ ಇವ್ರದ್ದೇನಾದ್ರೂ ಒಳ ಪ್ಲಾನ್ ಇದೆಯಾ ಅನ್ನೋ ವಿಚಾರವಾಗಿ ಸ್ಥಳೀಯರು ಒಂದು ಕಡೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಗಮನ ಹರಿಸಿ ತದನಂತರದಲ್ಲಿ ನಮಗೆ ಪೆಟ್ರೋಲ್ ಅಥವಾ ಡೀಸೆಲ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ದೊಡ್ಡಬಳ್ಳಾಪುರ ಜನರು ಅತೀವವಾಗಿ ಕೇಳ್ಕೊಳ್ತಾ ಇರೋದು. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದನ್ನು ಪರಿಶೀಲಿಸಬೇಕಾಗತ್ತೆ. ಡೀಸೆಲ್ ಪೆಟ್ರೋಲ್ ಇಲ್ಲದೆ ಅಲ್ಲಿ ಎಷ್ಟೋ ಜನರು ವಾಪಸ್ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ನಡೆದಿರುವಂತಹ ಈ ಪೆಟ್ರೋಲ್ ನೋ ಸ್ಟಾಕ್ ಅನ್ನೋ ಬೋರ್ಡ್ಗಳು ರಾರಾಜಿಸ್ತಾ ಇದೆ. ಈಗ 3 ದಿನದಿಂದ 3 ಪೆಟ್ರೋಲ್ ಬಂಕ್ಗಳಲ್ಲಿ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಮುಂದೆ ಹೋಗ್ತಾ ಯುದ್ಧದ ಪರಿಣಾಮವಾಗಿ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮೂಲೆಗೂ ಕೂಡ ಆವರಿಸಬಹುದು. ಆದರೆ ಈಗ ಸದ್ಯಕ್ಕೆ ಗ್ಯಾಸ್ ಎಫೆಕ್ಟ್ ಆಯಿತು, ಗ್ಯಾಸ್ನ ಅಭಾವ ಆಯಿತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಂಕ್ನಲ್ಲೂ ಕೂಡ ಪೆಟ್ರೋಲ್ಗೆ ಈ ರೀತಿ ಬೇಡಿಕೆ ಆಗ್ತಾ ಇರೋದು ಅಥವಾ ಗೊಂದಲ ಆಗ್ತಾ ಇರೋದು, ಅಭಾವ ಸೃಷ್ಟಿಯಾಗಿರೋದು ಒಂದು ರೀತಿ ಎಲ್ಲೋ ಬೇಸರದ ಸಂಗತಿಯೇ ಸರಿ.